ಆ ರಾತ್ರಿ 12 ಗಂಟೆಯಾಗಿದ್ರೂ ಸುಮಿತ್ರಾಗೆ ನಿದ್ರೆ ಬರ್ತಾ ಇರಲಿಲ್ಲ. ಪಕ್ಕದಲ್ಲಿ ಅವಳ ಗಂಡ ರಮೇಶ್ ಗಾಢ ನಿದ್ರೆಯಲ್ಲಿದ್ದ. ಆತನ ಉಸಿರಾಟದ ಸದ್ದು ಇಡೀ ಕೋಣೆಯಲ್ಲಿ ಆವರಿಸಿತ್ತು. ಆದರೆ ಸುಮಿತ್ರಾಳ ಎದೆಬಡಿತ ಮಾತ್ರ ಬೇರೆಯದ್ದೇ ಹೆಸರನ್ನ ಜಪಿಸ್ತಾ ಇತ್ತು. ಅವಳ ಕೈಯಲ್ಲಿದ್ದ ಫೋನ್ ಒಂದೇ ಸಮನೆ ಕಂಪಿಸ್ತಾ ಇತ್ತು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದ್ದ ಹೆಸರು ಆಕಾಶ್. ಒಂದು ಸಣ್ಣ ಮೆಸೇಜ್ ಬಂದಿತ್ತು. ಸುಮಿ, ನೀನೀಗ ನಿರ್ಧಾರ ಮಾಡಲೇಬೇಕು. ನಾನು ನಾಳೆ ಬೆಳಗ್ಗೆ ಸಿಟಿಯಿಂದ ಶಾಶ್ವತವಾಗಿ ಹೊರಡ್ತಾ ಇದ್ದೇನೆ ಅಂತ. ಆ ಒಂದೇ ಒಂದು ಮೆಸೇಜ್ 3 ಬದುಕುಗಳನ್ನ, 2 ಕುಟುಂಬಗಳ ಭವಿಷ್ಯವನ್ನ ತಲೆ ಕೆಳಗು ಮಾಡಲು ಕಾಯ್ತಾ ಇತ್ತು. ಕಳೆದ 5 ವರ್ಷಗಳಿಂದ ಕಟ್ಟಿದ ಸಂಸಾರ ಒಂದೆಡೆಯಾದರೆ, ಕಳೆದ 6 ತಿಂಗಳಲ್ಲಿ ಮರುಜೀವ ನೀಡಿದ ಒಲವು ಇನ್ನೊಂದೆಡೆ. ಸುಮಿತ್ರಾ ತನ್ನ ಫೋನ್ ಸ್ಕ್ರೀನ್ ಕಡೆ ನೋಡುತ್ತಾ ಕಣ್ಣೀರನ್ನ ಸುರಿಸಿದ್ಲು. ಆ ರಾತ್ರಿ ಅವಳು ತೆಗೆದುಕೊಂಡ ಆ ಒಂದು ನಿರ್ಧಾರ ಏನಾಗಿತ್ತು? ಆ ಪ್ರೀತಿ ಅವಳನ್ನ ಎಲ್ಲಿಗೆ ತಂದು ನಿಲ್ಲಿಸ್ತು? ಸುಮಿತ್ರಾ ಮತ್ತು ರಮೇಶ್ ಅವರ ಮದುವೆಯಾಗಿ 8 ವರ್ಷಗಳಾಗಿದ್ವು. 6 ವರ್ಷದ ಪುಟಾಣಿ ಮಗಳು ಆನ್ಯ ಅವರ ಮುದ್ದಾದ ಪ್ರಪಂಚ. ಹೊರಗಿನ ಪ್ರಪಂಚಕ್ಕೆ ಅವರದ್ದು ಅತ್ಯಂತ ಸುಖಿ ಕುಟುಂಬ. ರಮೇಶ್ IT ಕಂಪನಿಯಲ್ಲಿ ಹಿರಿಯ ಪ್ರಾಜೆಕ್ಟ್ ಮ್ಯಾನೇಜರ್. ಬೆಳಗ್ಗೆ 8ಕ್ಕೆ ಹೋದರೆ ರಾತ್ರಿ 9ಕ್ಕೆ ಮನೆಗೆ ಬರುವ ಆಸಾಮಿ. ಸುಮಿತ್ರಾ ಕೂಡ ಅದೇ ನಗರದ ಪ್ರಸಿದ್ಧ ಕಾಲೇಜಿನ ಉಪನ್ಯಾಸಕಿ. ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿಯೇ ಇತ್ತು. ಮನೆ, ಕಾರು, ವೀಕೆಂಡ್ ಶಾಪಿಂಗ್, ಹಬ್ಬ ಹರಿದಿನಗಳ ಸಂಭ್ರಮ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಆದರೆ ಆ ಮನೆಗೆ ಒಂದು ಮುಖ್ಯವಾದ ವಸ್ತುವಿನ ಅಭಾವವಿತ್ತು. ಅದು ಭಾವನಾತ್ಮಕ ಸಾಮೀಪ್ಯ. ರಮೇಶ್ ಕೆಟ್ಟವನೇನೂ ಅಲ್ಲ, ಕುಡಿಯೋ ಅಭ್ಯಾಸ ಇಲ್ಲ, ಯಾರೊಂದಿಗೂ ಜಗಳ ಆಡೋನಲ್ಲ. ಆದರೆ ಆತನಿಗೆ ಬದುಕು ಅಂದರೆ ಕೇವಲ ಜವಾಬ್ದಾರಿ ಮತ್ತು ಕೆಲಸ ಮಾತ್ರ ಆಗಿತ್ತು. ಮನೆಗೆ ಬಂದ ಮೇಲೆ ಫೋನ್, ಲ್ಯಾಪ್ಟಾಪ್ ಮತ್ತು ಕ್ರಿಕೆಟ್ ಮ್ಯಾಚ್ ಬಿಟ್ರೆ ಸುಮಿತ್ರಾಳ ಕಣ್ಣುಗಳಲ್ಲಿನ ಆಯಾಸವನ್ನ ಗಮನಿಸುವ ವ್ಯವಧಾನ ಆತನಿಗೆ ಇರಲಿಲ್ಲ. ರಮೇಶ್, ಇವತ್ತು ಕಾಲೇಜಿನಲ್ಲಿ ಒಂದು ಘಟನೆ ಆಯ್ತು ಗೊತ್ತಾ ಅಂತ ಸುಮಿತ್ರಾ ಉತ್ಸಾಹದಿಂದ ಮಾತು ಆರಂಭಿಸಿದ್ರೆ, ರಮೇಶ್ ಲ್ಯಾಪ್ಟಾಪ್ ಸ್ಕ್ರೀನ್ನಿಂದ ಕಣ್ಣೆತ್ತದೆ ಹ್ಞೂ ಆಮೇಲೆ ಅಂತ ಇದ್ದ. ಸುಮಿತ್ರಾ ತನ್ನ ಮಾತುಗಳನ್ನ ಮಧ್ಯದಲ್ಲಿ ಚಿವುಟಿ ಹಾಕಿಕೊಳ್ತಾ ಇದ್ಲು. ಮೌನ ಅನ್ನೋದು ದಿನಪ್ರತಿ ಅವರಿಬ್ಬರ ನಡುವೆ ದೊಡ್ಡ ಗೋಡೆಯಾಗಿ ಬೆಳೀತಾ ಇತ್ತು. ಮಗಳು ಆನ್ಯ ನಿದ್ರಿಸಿದ ಮೇಲೆ ಆ ವಿಶಾಲವಾದ ಬೆಡ್ರೂಮ್ನಲ್ಲಿ ಸುಮಿತ್ರಾಗೆ ತಾನು ವಿಪರೀತ ಒಂಟಿ ಅನ್ನಿಸ್ತಾ ಇತ್ತು. ಗಂಡ ಪಕ್ಕದಲ್ಲೇ ಮಲಗಿದ್ರೂ 1000 ಮೈಲಿ ದೂರದಲ್ಲಿದ್ದಂತೆ ಭಾಸವಾಗ್ತಾ ಇತ್ತು. ಈ ಒಂಟಿತನವೇ ಮನುಷ್ಯನನ್ನ ಒಳಗಿನಿಂದ ತಿಂದು ಹಾಕುವ ವಿಷ ಎನ್ನುವುದು ಅವಳಿಗೆ ಆಗ ತಿಳಿಲಿಲ್ಲ. ಆದರೆ ಶಾಂತವಾಗಿದ್ದ ಈ ಸಾಗರದಲ್ಲಿ ಸಣ್ಣ ಅಲೆಯೊಂದು ಏಳೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅದು ಹೇಗೆ ಪ್ರಾರಂಭ ಆಯಿತು? ಅದೊಂದು ಮಳೆಗಾಲದ ಸಾಯಂಕಾಲ. ಕಾಲೇಜು ಮುಗಿದು ಹೊರಬರುವಷ್ಟರಲ್ಲಿ ಭಾರೀ ಮಳೆ ಪ್ರಾರಂಭ ಆಗಿತ್ತು. ಸುಮಿತ್ರಾ ಬಸ್ ಸ್ಟಾಪ್ನಲ್ಲಿ ನಿಂತು ಕ್ಯಾಬ್ಗಾಗಿ ಕಾಯ್ತಾ ಇದ್ಲು. ಎಲ್ಲಾ ಕ್ಯಾಬ್ಗಳು ರೈಡ್ ಕ್ಯಾನ್ಸಲ್ ಮಾಡ್ತಾ ಇದ್ವು. ಅಷ್ಟರಲ್ಲಿ ಅವಳ ಮುಂದೆ ಒಂದು ಬಿಳಿ ಕಾರು ಬಂದು ನಿಂತಿತು. ಕಾರಿನ ಗ್ಲಾಸ್ ಕೆಳಗಿಳಿಯಿತು. ಸುಮಿತ್ರಾ ಅನ್ನುವ ಒಂದು ಪ್ರಶ್ನೆ. ಆ ಧ್ವನಿ ಕೇಳಿದ ಸುಮಿತ್ರಾ ತಟ್ಟನೆ ತಿರುಗಿ ನೋಡಿದ್ಲು. ತಲೆ ಕೂದಲು ಸ್ವಲ್ಪ ನೆರೆತಿದ್ರೂ ಮುಖದಲ್ಲಿ ಅದೇ ಚಿರಪರಿಚಿತ ನಗು. ಆತ ಆಕಾಶ್, ಸುಮಿತ್ರಾಳ ಇಂಜಿನಿಯರಿಂಗ್ ದಿನಗಳ ಆಪ್ತ ಸ್ನೇಹಿತ. ಕಾಲೇಜು ಮುಗಿದ ಮೇಲೆ ಆತ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗಿದ್ದ. ಆಮೇಲೆ ಕಾಂಟ್ಯಾಕ್ಟ್ ಕಳೆದು ಹೋಗಿತ್ತು. 12 ವರ್ಷಗಳ ನಂತರ ಇಬ್ಬರೂ ಹೀಗೆ ಎದುರಾಗಿದ್ರು. ಆಕಾಶ್, ನೀನಾ ಇಲ್ಲೇನ್ ಮಾಡ್ತಾ ಇದ್ಯಾ? ಸುಮಿತ್ರಾಳ ಕಣ್ಣುಗಳಲ್ಲಿ ಆಶ್ಚರ್ಯ. ಮೊದಲು ಕಾರ್ ಹತ್ತು, ಮಳೆಯಲ್ಲಿ ಪೂರ್ತಿ ನೆನೆದು ಹೋಗ್ತೀಯಾ ಅಂತ ಆಕಾಶ್ ಬಾಗಿಲ್ ತೆರೆದ. ಸುಮಿತ್ರಾ ಕಾರನ್ನ ಹತ್ತಿದ್ಲು. ಕಾರಿನಲ್ಲಿ ಆತನ ನೆಚ್ಚಿನ ಹಳೆಯ ಹಿಂದಿ ಹಾಡು ಮೆಲ್ಲಗೆ ನುಡಿತಾ ಇತ್ತು. ಕಾಲೇಜು ದಿನಗಳಲ್ಲಿ ಆಕಾಶ್ ಹೇಗೆ ಮಾತಾಡ್ತಾ ಇದ್ನೋ ಈಗಲೂ ಕೂಡ ಅದೇ ಹುರುಪು. ಹೇಗಿದ್ಯಾ ಸುಮಿ? ಮದುವೆ, ಸಂಸಾರ ಅಂತ ಬ್ಯುಸಿಯಾಗಿ ನನ್ನನ್ನು ಮರೆತು ಬಿಟ್ಟಿದ್ಯಾ ಅಂತ ಆಕಾಶ್ ನಗುತ್ತಾ ಕೇಳ್ದ. ಅಯ್ಯೋ ಹಾಗೇನಿಲ್ಲ ಆಕಾಶ್, ಜೀವನ ತನ್ನಷ್ಟಕ್ಕೆ ತಾನು ಓಡ್ತಿದೆ ಅಷ್ಟೇ ಅಂತ ಸುಮಿತ್ರಾ ನಿಟ್ಟುಸಿರು ಬಿಟ್ಲು. ಆ ದಿನ ಆಕಾಶ್ ಅವಳನ್ನ ಮನೆ ಬಾಗಿಲಿಗೆ ಬಿಟ್ಟ. ಇಳಿಯುವಾಗ ಆತ ತನ್ನ ವಿಸಿಟಿಂಗ್ ಕಾರ್ಡನ್ನು ನೀಡಿ ಫ್ರೀ ಇದ್ದಾಗ ಕಾಲ್ ಮಾಡು ಅಂತ ಹೇಳಿದ್ದ. ಸುಮಿತ್ರಾ ಆ ಕಾರ್ಡನ್ನ ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿ ಭದ್ರವಾಗಿ ಇಟ್ಕೊಂಡ್ಲು. ಆದರೆ ಆ ಕಾರ್ಡ್ ತನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸುತ್ತದೆ ಅಂತ ಅವಳು ಕನಸಿನಲ್ಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಮೊದಮೊದಲು ಇಬ್ಬರ ನಡುವೆ ಮೆಸೇಜ್ಗಳು ಸಾಧಾರಣವಾಗಿದ್ದವು. ಗುಡ್ ಮಾರ್ನಿಂಗ್, ಕಾಫಿ ಆಯ್ತಾ ಎನ್ನುವಷ್ಟಕ್ಕೆ ಸೀಮಿತವಾಗಿದ್ದವು. ಆದರೆ ಕ್ರಮೇಣ ಆ ಸಂಭಾಷಣೆಗಳು ಆಳವಾಗತೊಡಗಿದ್ವು. ಆಕಾಶ್ ತನ್ನ ಮದುವೆಯ ವಿಫಲತೆಯ ಬಗ್ಗೆ ಹೇಳ್ಕೊಂಡ. ಆತನ ಹೆಂಡತಿ ಆತನಿಂದ ವಿಚ್ಛೇದನ ಪಡೆದು ವಿದೇಶದಲ್ಲೇ ಉಳಿದುಕೊಂಡಿದ್ಲು. ಆತನು ಒಂಟಿಯಾಗಿದ್ದ. ಸುಮಿತ್ರಾ ತನ್ನ ದಾಂಪತ್ಯದ ಶೂನ್ಯತೆಯನ್ನ ಹಂಚಿಕೊಂಡ್ಲು. ರಮೇಶ್ಗೆ ಹೇಳಲಾಗದ ಸಣ್ಣ ಪುಟ್ಟ ವಿಷಯಗಳು, ಬಾಲ್ಯದ ಕನಸುಗಳು, ಮಳೆ ಕಂಡ್ರೆ ಆಗುವ ಖುಷಿ, ಇಷ್ಟವಾದ ಪುಸ್ತಕಗಳು, ಇವೆಲ್ಲವನ್ನ ಸುಮಿತ್ರಾ ಆಕಾಶ್ ಜೊತೆ ಹಂಚಿಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಆಕಾಶ್ ಅದ್ಭುತ ಶ್ರೋತೃವಾಗಿದ್ದ. ಸುಮಿತ್ರಾ ಹೇಳುವ ಪ್ರತಿಯೊಂದು ಸಣ್ಣ ಮಾತನ್ನು ಕೂಡ ಆತ ಅತ್ಯಂತ ಮುತುವರ್ಜಿಯಿಂದ ಕೇಳಿಸ್ಕೊಳ್ತಾ ಇದ್ದ. ಸುಮಿ, ಇವತ್ತು ನಿನ್ನ ವಾಯ್ಸ್ನಲ್ಲಿ ಯಾಕೋ ಬೇಜಾರ್ ಕಾಣಿಸ್ತಾ ಇದೆ, ಏನಾಯ್ತು ಅಂತ ಆಕಾಶ್ ಕೇಳಿದಾಗ ಸುಮಿತ್ರಾಳ ಕಣ್ಣಿನಲ್ಲಿ ಕಣ್ಣೀರು ಬರ್ತಾ ಇತ್ತು. ಗಂಡ ರಮೇಶ್ ದಿನವಿಡೀ ಜೊತೆಗಿದ್ದರೂ ಗಮನಿಸದ ಬದಲಾವಣೆಯನ್ನ ಎಲ್ಲೋ ಕುಳಿತ ಆಕಾಶ್ ಕೇವಲ ಧ್ವನಿಯಲ್ಲೇ ಗುರುತಿಸ್ತಾ ಇದ್ದ. ಒಂದು ದಿನ ಸಾಯಂಕಾಲ ಇಬ್ಬರು ಸಣ್ಣ ಕೆಫೆಯಲ್ಲಿ ಸಿಕ್ಕರು. ಮಳೆ ಸುರಿತಾ ಇತ್ತು. ಕೈಯಲ್ಲಿ ಬಿಸಿ ಕಾಫಿ ಕಪ್ ಹಿಡಿದು ಆಕಾಶ್ ಅವಳ ಕಣ್ಣುಗಳನ್ನೇ ನೋಡ್ತಾ ಇದ್ದ.
ಸುಮಿತ್ರಾ, ನಿನಗೆ ಗೊತ್ತಾ, ಕಾಲೇಜ್ನಲ್ಲಿದ್ದಾಗ ನಿನಗೆ ಹೇಳಲಾಗದ ಒಂದು ಮಾತನ್ನ ನಾನು ಮನಸ್ಸಿನಲ್ಲೇ ಮುಚ್ಚಿಟ್ಟಿದ್ದೆ. ನಾನು ನಿನ್ನನ್ನು ಆಗ್ಲೂ ಪ್ರೀತಿಸ್ತಾ ಇದ್ದೆ, ಈಗಲೂ ಪ್ರೀತಿಸ್ತಾ ಇದ್ದೇನೆ, ಆಕಾಶ್ ಮೆಲ್ಲಗೆ ಹೇಳ್ದ. ಸುಮಿತ್ರಾಳ ಹೃದಯ ಒಂದು ಕ್ಷಣ ಸ್ತಬ್ಧ ಆಯಿತು. ಆಕಾಶ್ ಪ್ಲೀಸ್, ನಾನು ಮದುವೆ ಆದವಳು, ನನಗೆ ಮಗಳಿದ್ದಾಳೆ ಅಂತೇಳಿ ಅವಳು ಕಂಗಾಲಾಗಿ ಹೇಳಿದ್ಲು. ನನಗೆ ಗೊತ್ತು ಸುಮ್ಮಿ, ನಾನು ನಿನ್ನಿಂದ ಏನನ್ನ ಕಸಿದುಕೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ನಿನ್ನ ಸ್ಪರ್ಶ ಅಥವಾ ನಿನ್ನ ದೇಹ ನನಗೆ ಅಗತ್ಯ ಇಲ್ಲ. ನನಗೆ ಬೇಕಿರೋದು ನಿನ್ನ ಈ ಒಂಟಿತನಕ್ಕೆ ಹೆಗಲಾಗುವ ಅವಕಾಶ ಮಾತ್ರ. ನಿನ್ನ ಮುಖದಲ್ಲಿ ಈ ನಗುವನ್ನು ನೋಡಿದ್ರೆ ಸಾಕು ಅಂತ ಹೇಳ್ದ. ಆಕಾಶ್ ಅತ್ಯಂತ ಮೃದುವಾಗಿ ಅವಳ ಕೈಗಳ ಮೇಲೆ ತನ್ನ ಕೈಯನ್ನ ಇಟ್ಟ. ಆ ಸ್ಪರ್ಶದಲ್ಲಿ ಕಾಮವಿರಲಿಲ್ಲ, ಬರೀ ಸಾಂತ್ವನವಿತ್ತು. ಸುಮಿತ್ರಾ ತನ್ನ ಕೈಯನ್ನ ಹಿಂತೆಗೆದುಕೊಳ್ಳಿಲ್ಲ. ಆದರೆ ಆ ಸಣ್ಣ ಸಮ್ಮತಿ ಅವಳನ್ನ ಎಂತಹ ಧರ್ಮ ಸಂಕಟಕ್ಕೆ ಸಿಲುಕಿಸಲಿದೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ. ಅದೇನೋ ವಿಚಿತ್ರ, ಆಕಾಶ್ ಅವಳ ಬದುಕಿಗೆ ಬಂದ ಮೇಲೆ ಸುಮಿತ್ರಾ ಬದಲಾಗಿದ್ಲು. ಹೆಚ್ಚು ಖುಷಿಯಾಗಿರ್ತಾ ಇದ್ಲು, ಚಂದದ ಸೀರೆಗಳನ್ನು ತೊಡ್ತಾ ಇದ್ಲು, ಮನೆಯಲ್ಲಿ ಹಾಡುಗಳನ್ನು ಗುನುಗುತ್ತಾ ಇದ್ಲು. ಆದರೆ ಈ ಬದಲಾವಣೆ ರಮೇಶನ ಕಣ್ಣಿಗೆ ಬೀಳದೆ ಇರಲಿಲ್ಲ. ಅದೊಂದು ಭಾನುವಾರ ಸುಮಿತ್ರಾ ಸ್ನಾನದ ಕೋಣೆಯಲ್ಲಿದ್ಲು. ಅವಳ ಫೋನ್ ಡೈನಿಂಗ್ ಟೇಬಲ್ ಮೇಲಿತ್ತು. ತಕ್ಷಣವೇ ಒಂದು ಮೆಸೇಜ್ ನೋಟಿಫಿಕೇಶನ್ ಬಂತು. ಆ ಸಮಯದಲ್ಲಿ ರಮೇಶ್ ಪೇಪರ್ ಓದುತ್ತಾ ಅಲ್ಲೇ ಕೂತ್ಕೊಂಡಿದ್ದ. ಸ್ಕ್ರೀನ್ ಆನ್ ಆಯ್ತು. ಇವತ್ತು ಸಾಯಂಕಾಲ ಅದೇ ಕೆಫೆಯಲ್ಲಿ ಸಿಗೋಣ್ವಾ, ನಿನಗಾಗಿ ಕಾಯ್ತಾ ಇರ್ತೇನೆ ಆಕಾಶ್ ಅಂತ ಬರ್ದಿತ್ತು. ರಮೇಶ್ ಪೇಪರ್ ಬದಿಗಿಟ್ಟು ಫೋನ್ ಕಡೆ ನೋಡ್ದ. ಆತನ ಹುಬ್ಬುಗಳು ಮುಸುಡಿಕೊಂಡ್ವು. ಅದೇ ಕ್ಷಣಕ್ಕೆ ಸುಮಿತ್ರಾ ತಲೆ ಒರೆಸ್ಕೊಳ್ಳುತ್ತಾ ಆಚೆ ಬಂದ್ಲು. ರಮೇಶ್ ಕೈಯಲ್ಲಿ ಫೋನ್ ಇರೋದನ್ನ ನೋಡಿ ಅವಳ ಎದೆ ಝಲ್ಲಂತು. ಕಾಲಡಿಯ ನೆಲ ಕುಸಿದಂತಾಯ್ತು. ಯಾರಿದು ಆಕಾಶ್ ಅಂತೇಳಿ ರಮೇಶ್ ನೇರವಾಗಿಯೇ ಕೇಳ್ದ. ಸುಮಿತ್ರಾಳ ಗಂಟಲು ಒಣಗಿ ಹೋಯ್ತು. ಅದು ರಮೇಶ್, ಕಾಲೇಜ್ ಫ್ರೆಂಡ್, ಸಿಟಿಯಲ್ಲೇ ಇದ್ದಾನೆ ಅದಕ್ಕೆ ಅಂತ ಅವಳು ತೊದ್ಲೊದ್ಲು. ರಮೇಶ್ ಕೆಲ ಕ್ಷಣ ಅವಳನ್ನೇ ತೀಕ್ಷ್ಣವಾಗಿ ನೋಡ್ದ. ನಂತರ ಫೋನನ್ನು ಟೇಬಲ್ ಮೇಲಿಟ್ಟು, ಓ ಸರಿ, ನಿನ್ನ ಫ್ರೆಂಡ್ಸ್ ವಿಚಾರ ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ಕೇಳ್ದೆ ಅಂಥೇಳಿ ಎದ್ದು ಹೊರಟು ಹೋದ. ಆದರೆ ರಮೇಶನ ಕಣ್ಣುಗಳಲ್ಲಿ ಅನುಮಾನದ ಬೆಂಕಿ ಉರಿಯಲು ಶುರುವಾಗಿತ್ತು. ಆತ ಏನೂ ಮಾತಾಡಲಿಲ್ಲ. ಆದರೆ ಆತನ ಮೌನ ಈಗ ಹೆದರಿಕೆ ಹುಟ್ಟಿಸುವಂತಿತ್ತು. ನೆರೆಮನೆಯ ಲಲಿತಮ್ಮ ಕೂಡ ಒಮ್ಮೆ ಸುಮಿತ್ರಾ ಬೇರೆಯೊಬ್ಬ ವ್ಯಕ್ತಿಯ ಕಾರಿನಿಂದ ಇಳಿಯೋದನ್ನು ನೋಡಿ ವಿಚಿತ್ರವಾಗಿ ನೋಡಿದ್ಲು. ಸತ್ಯ ರಟ್ಟಾಗುವ ಹಂತಕ್ಕೆ ತಲುಪಿತ್ತೆ. ಸುಮಿತ್ರಾ ತನ್ನ ತಪ್ಪಿನ ಅರಿವಾಗಿ ಒಳಗೊಳಗೆ ನಡುಗೋದಕ್ಕೆ ಶುರು ಮಾಡಿದ್ಲು. ಈ ಘಟನೆಯ ನಂತರ ಸುಮಿತ್ರಾಗೆ ವಿಪರೀತ ಗಿಲ್ಟ್ ಅಂದ್ರೆ ತಪ್ಪಿತಸ್ಥ ಭಾವನೆ ಕಾಡಲಾರಂಭಿಸ್ತು. ತಾನು ಮಾಡ್ತಾ ಇರೋದು ಸರಿಯೇ? ರಮೇಶ್ ತನಗೆ ಯಾವುದೇ ದ್ರೋಹ ಮಾಡಿಲ್ಲ, ಆತ ದುಡಿಯೋದು ನಮಗಾಗಿಯೇ ಅಲ್ವೇ? ವಿಪರ್ಯಾಸ ಅಂದ್ರೆ ಈ ಘಟನೆಯ ನಂತರ ರಮೇಶ್ ಕೂಡ ಬದಲಾಗಲು ತೊಡಗಿದ್ದ. ಆತ ಬೇಗ ಮನೆಗೆ ಬರೋದಕ್ಕೆ ಶುರು ಮಾಡಿದ. ಸುಮಿತ್ರಾಗೆ ನೆರವಾಗಲು ಯತ್ನಿಸಿದ. ಒಂದು ರಾತ್ರಿ ರಮೇಶ್ ಅವಳ ಹತ್ರ ಬಂದು, ಸುಮಿ, ಇತ್ತೀಚೆಗೆ ನಾನು ನಿನಗೆ ಸಮಯ ಕೊಡ್ತಾ ಇಲ್ಲ ಅನ್ನಿಸ್ತಾ ಇದೆ ಅಲ್ವಾ? ಸಾರಿ, ಕೆಲಸದ ಒತ್ತಡ, ಇನ್ಮುಂದೆ ನಾನು ನಿನಗೆ ಚೆನ್ನಾಗಿ ನೋಡ್ಕೊಂತೀನಿ ಅಂಥೇಳಿ ಅವಳ ಹೆಗಲ ಮೇಲೆ ಕೈಯನ್ನ ಇಟ್ಟ. ಗಂಡನ ಈ ಪ್ರೀತಿ ಸುಮಿತ್ರಾಳ ಎದೆಯನ್ನ ಚುಚ್ಚಿತು. ಒಂದು ವೇಳೆ ರಮೇಶ್ ಕೆಟ್ಟವನಾಗಿದ್ರೆ ಅವಳಿಗೆ ಆತನನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಸಿಗ್ತಾ ಇತ್ತು. ಆದರೆ ಆತ ಒಳ್ಳೆಯವನಾಗಿದ್ದಾಗ ತಾನು ಮಾಡ್ತಾ ಇರೋದು ಮಹಾಪರಾಧ ಅನ್ನಿಸ್ತು. ಇತ್ತ ಆಕಾಶ್ ಕೂಡ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದ. ಸುಮಿ, ಈ ಕಳ್ಳಾಟ ನನಗಿಷ್ಟ ಇಲ್ಲ. ನೀನು ರಮೇಶ್ಗೆ ಸತ್ಯ ಹೇಳು. ನಿನ್ನನ್ನು ಅರ್ಥ ಮಾಡಿಕೊಳ್ಳದ ಆ ಜೀವದಿಂದ ಹೊರಬಾ. ನಾವು ಹೊಸ ಬದುಕು ಶುರು ಮಾಡೋಣ. ನಾನ್ ನಿನ್ನನ್ನ, ಅನ್ಯಾನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂತ ಹೇಳ್ದ. ಒಂದೆಡೆ ಗಂಡನ ಕಣ್ಣಲ್ಲಿ ಈಗಷ್ಟೇ ಮೂಡುತ್ತಿರುವ ಪ್ರೀತಿ, ಇನ್ನೊಂದೆಡೆ ಆಕಾಶ್ ನೀಡ್ತಾ ಇರುವ ಭಾವನಾತ್ಮಕ ಆಸರೆ, ಮಧ್ಯದಲ್ಲಿ ತಾಯಿಯ ಪ್ರೀತಿಗಾಗಿ ಕಾಯುತ್ತಿರುವ ಮಗಳು ಆನ್ಯಾ. ಸುಮಿತ್ರಾ ಮಧ್ಯಮ ಸನ್ನಿವೇಶದಲ್ಲಿದ್ಲು. ಯಾರನ್ನ ಆರಿಸಿಕೊಳ್ಬೇಕು, ಯಾರನ್ನ ಕಳೆದುಕೊಳ್ಬೇಕು, ಈ ಪ್ರಶ್ನೆಗೆ ಉತ್ತರ ಹುಡುಕುವಷ್ಟರಲ್ಲಿ ಆ ಅತಿದೊಡ್ಡ ಸತ್ಯ ಹೊರಬಿತ್ತು. ಆಕಾಶ್ ಸಿಟಿಯಿಂದ ಶಾಶ್ವತವಾಗಿ ಹೊರಡೋದಕ್ಕೆ ನಿರ್ಧರಿಸಿದ್ದ ಆ ರಾತ್ರಿ ಸುಮಿತ್ರಾ ತನ್ನ ನಿರ್ಧಾರವನ್ನ ತಿಳಿಸೋದಕ್ಕೆ ಆಕಾಶ್ ನೀಡಿದ್ದ ವಿಳಾಸಕ್ಕೆ ಹೋದ್ಲು. ಅದು ಆಕಾಶ್ ಉಳಿದುಕೊಂಡಿದ್ದ ಅಪಾರ್ಟ್ಮೆಂಟ್. ಕಾಲೇಜಿನ ಹಳೆಯ ನೆನಪುಗಳು, ಪ್ರೀತಿ ಮತ್ತು ಜವಾಬ್ದಾರಿಗಳ ನಡುವೆ ಹೋರಾಡುತ್ತಾ ಅವಳು ಬಾಗಿಲು ತಟ್ಟಿದ್ಲು. ಆಕಾಶ್ ಬಾಗಿಲು ತೆರೆದ. ಆತನ ಕಣ್ಣುಗಳಲ್ಲಿ ನೀರಿತ್ತು. ಸುಮಿ, ನೀನು ಬರ್ತೀಯಾ ಅಂತ ಗೊತ್ತಿತ್ತು. ಆಕಾಶ್ ಅವಳ ಕೈ ಹಿಡಿಯೋದಕ್ಕೆ ಬಂದ. ಆದರೆ ಸುಮಿತ್ರಾ ಹಿಂದೆ ಸರಿದ್ಲು. ಇಲ್ಲ ಆಕಾಶ್, ನಾನಿಲ್ಲಿಗೆ ಬಂದಿದ್ದು ನಿನ್ನ ಜೊತೆ ಬರೋದಕ್ಕೆ ಅಲ್ಲ, ಈ ಸಂಬಂಧವನ್ನ ಇಲ್ಲೇ ಕೊನೆಗೊಳಿಸಲು ಅಂತ ಹೇಳಿದ್ಲು. ಆಕಾಶ್ ಮೌನವಾಗಿ ಕೂತ್ಕೊಂಡ. ಸುಮಿತ್ರಾ, ನಾನು ನಿನಗೆ ಒಂದು ಸತ್ಯ ಹೇಳಬೇಕು. ಬಹುಶಃ ಇದು ಕೇಳಿದ ಮೇಲೆ ನೀನು ನನ್ನನ್ನು ಕ್ಷಮಿಸೋದಿಲ್ಲ. ಸುಮಿತ್ರಾ ಆತನನ್ನೇ ನೋಡಿದ್ಲು. ಆಕಾಶ್ ಮುಂದುವರಿದ, ನಾವು ಆ ದಿನ ಮಳೆಯಲ್ಲಿ ಆಕಸ್ಮಿಕವಾಗಿ ಸಿಗಲಿಲ್ಲ ಸುಮಿ. ನಾನು ಬೇಕೆಂದೇ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದೆ. ಏನು, ನಿನಗೆ ಹೇಗೆ ಗೊತ್ತಾಯಿತು ನಾನು ಅಲ್ಲಿದ್ದೆ ಅಂತ? ಸುಮಿತ್ರಾ ಆಘಾತದಿಂದ ಕೇಳಿದ್ಲು. ಯಾಕಂದ್ರೆ 6 ತಿಂಗಳ ಹಿಂದೆ ನಿನ್ನ ಗಂಡ ರಮೇಶ್ ನನ್ನನ್ನು ಬಂದು ಭೇಟಿಯಾಗಿದ್ದ. ಸುಮಿತ್ರಾಗೆ ಕಿವಿಗಳು ಮಂದವಾದಂತಾಯ್ತು. ರಮೇಶ? ಆತ ನಿನಗೆ ಹೇಗೆ ಗೊತ್ತು? ರಮೇಶ್ ತನ್ನ ಆಫೀಸ್ ಪ್ರಾಜೆಕ್ಟ್ಗಾಗಿ ಬಂದಿದ್ದ. ಅಲ್ಲಿ ಮಾತಾಡುವಾಗ ನಿನ್ನ ಫೋಟೋ ಆತನ ಡೈರಿಯಲ್ಲಿ ನೋಡಿದೆ. ನೀನು ನನ್ನ ಕಾಲೇಜ್ ಫ್ರೆಂಡ್ ಅಂತ ತಿಳಿದಾಗ ರಮೇಶ್ ನನ್ನ ಬಳಿ ಸುಮ್ಮನೆ ನಿಂತು ಕಣ್ಣೀರು ಹಾಕಿದ್ದ.
ಆತ ಹೇಳಿದ್ದ, ಆಕಾಶ್, ಸುಮಿತ್ರಾ ಇತ್ತೀಚೆಗೆ ತುಂಬಾ ಒಂಟಿಯಾಗಿದ್ದಾಳೆ. ನಾನು ಅವಳಿಗೆ ಹಣ ಒಡವೆ ಕೊಟ್ಟಿದ್ದೇನೆ, ಆದರೆ ಖುಷಿ ಕೊಡೋದಕ್ಕೆ ಆಗ್ತಾ ಇಲ್ಲ. ಅವಳಿಗೆ ಹಳೆಯ ಸ್ನೇಹಿತರ ಜೊತೆ ಮಾತಾಡಿದ್ರೆ ಸರಿ ಹೋಗ್ಬೋದು, ನೀನು ಅವಳ ಜೊತೆ ಮಾತಾಡು ಅಂತೇಳಿ ಅವಳಿಗೆ ಧೈರ್ಯ ತುಂಬು ಅಂತ ರಮೇಶ್ನೇ ನಿನ್ನ ನಂಬರ್ ಕೊಟ್ಟಿದ್ದ ಅಂತ ಹೇಳ್ದ. ಆಕಾಶ್ ಆಡಿದ ಪ್ರತಿಯೊಂದು ಮಾತು ಕೂಡ ಸುಮಿತ್ರಾಳ ಎದೆಗೆ ಈಟಿಯಂತೆ ಚುಚಿತು. ರಮೇಶ್ ತನ್ನ ಗಂಡ ತನಗೆ ಗೊತ್ತಿಲ್ಲದೆ ತನ್ನ ಒಂಟಿತನವನ್ನ ನಿವಾರಿಸೋದಕ್ಕೆ ತನ್ನ ಹಳೆಯ ಸ್ನೇಹಿತನನ್ನೇ ಹುಡುಕಿ ತಂದಿದ್ನ. ಆದರೆ ಸುಮಿ ಆಕಾಶ್ ನಡುಗೋ ಧ್ವನಿಲಿ ಹೇಳ್ದ, ರಮೇಶ್ ಹೇಳಿದ್ದನ್ನ ಕೇಳಿ ನಾನು ನಿನ್ನನ್ನ ಭೇಟಿಯಾದೆ ನಿಜ, ಆದರೆ ದಿನಗಳು ಕಳೆದಂತೆ ನನಗೆ ನಿನ್ನ ಮೇಲೆ ನಿಜವಾದ ಒಲವು ಮೂಡಿತು. ನಾನು ಸ್ವಾರ್ಥಿಯಾದೆ. ರಮೇಶನ ನಂಬಿಕೆಗೆ ದ್ರೋಹ ಬಗೆದು ನಿನ್ನನ್ನ ನನ್ನವಳನ್ನಾಗಿ ಮಾಡಿಕೊಳ್ಳೋದಕ್ಕೆ ಯತ್ನಿಸಿದೆ. ಕ್ಷಮಿಸಿಬಿಡು ಸುಮಿ ಅಂತ ಹೇಳ್ದ. ಆ ಕ್ಷಣದಲ್ಲಿ ಸುಮಿತ್ರಾಳ ಪ್ರಪಂಚವೇ ಉಲ್ಟಾಪಲ್ಟಾ ಆಯಿತು. ತನ್ನ ಗಂಡ ತನ್ನನ್ನು ನಿರ್ಲಕ್ಷಿಸ್ತಾ ಇದ್ದಾನೆ ಅಂದ್ಕೊಂಡಿದ್ದವಳು, ಆದರೆ ಆತ ಅವಳ ಮೌನವನ್ನ, ಅವಳ ಮನಸ್ಸಿನ ನೋವನ್ನ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದ ಅಂದ್ರೆ ಅವಳ ನಗು ಮರಳಿ ತರೋದಕ್ಕೆ ತನ್ನ ಆತ್ಮಗೌರವವನ್ನೇ ಪಣಕ್ಕಿಟ್ಟಿದ್ದ. ಸುಮಿತ್ರಾ ಆಕಾಶ್ ಮನೆಯಿಂದ ಓಡೋಡ್ತಾ ಹೊರಬಂದ್ಲು. ಆಕಾಶದಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸುರಿತಾ ಇತ್ತು. ಅವಳ ಕಣ್ಣೀರು ಮಳೆಯ ನೀರಿನಲ್ಲಿ ಒಂದಾಗಿತ್ತು. ಮನೆಗೆ ಬಂದಾಗ ಸಮಯ ರಾತ್ರಿ 9. ಮನೆಯೊಳಗೆ ಬೆಳಗುತ್ತಿದ್ದ ಸಣ್ಣ ದೀಪದ ಬೆಳಕಿನಲ್ಲಿ ರಮೇಶ್ ಸೋಫಾದ ಮೇಲೆ ಕೂತ್ಕೊಂಡಿದ್ದ. ಆತನ ಕೈಯಲ್ಲಿ ಮಗಳು ಆನ್ಯಾ ಬರೆದ ಒಂದು ಚಿತ್ರ ಇತ್ತು. ಸುಮಿತ್ರಾ ಒಳಗೆ ಬಂದಿದ್ದನ್ನು ನೋಡಿದ ಆತ ಎದ್ದು ನಿಂತ. ಆತನ ಕಣ್ಣುಗಳಲ್ಲಿ ಕೋಪ ಇರಲಿಲ್ಲ, ಬರೀ ಆಳವಾದ ಒಂದು ವೇದನೆ ಇತ್ತು. ಸುಮಿತ್ರಾ ನಡುಗುತ್ತಾ ಆತನ ಮುಂದೆ ಹೋಗಿ ನಿಂತಲು. ರಮೇಶ್, ನನಗೆಲ್ಲವೂ ಗೊತ್ತಾಯ್ತು. ಅವಳ ಧ್ವನಿ ಹೊರಬರಲಿಲ್ಲ. ರಮೇಶ್ ಸಣ್ಣಗೆ ನಕ್ಕ, ಅದು ಕಣ್ಣೀರಿನ ನಡುವಿನ ನಗು. ಸುಮಿ, ರಮೇಶ್ ಮೆಲ್ಲನೆ ಹೇಳ್ದ, ನಾನು ಒಳ್ಳೆಯ ಗಂಡ ಆಗೋದಕ್ಕೆ ಪ್ರಯತ್ನಿಸಿದೆ, ಆದರೆ ನಿನ್ನ ಮನಸ್ಸನ್ನ ಗೆಲ್ಲೋದಕ್ಕೆ ನನಗೆ ಬರಲಿಲ್ಲ. ನಿನ್ನ ಕಣ್ಣಲ್ಲಿನ ಒಂಟಿತನ ನನ್ನನ್ನು ದಿನವೂ ಕೊಲ್ಲುತ್ತಿತ್ತು. ಆಕಾಶ್ ಬಂದ ಮೇಲೆ ನಿನ್ನ ಮುಖದಲ್ಲಿ ನಗು ನೋಡಿದೆ. ನನಗನ್ನಿಸ್ತು ಬಹುಶಃ ನಿನ್ನ ಸಂತೋಷ ನನಗಿಂತ ಆಕಾಶ್ ಜೊತೆಗೆ ಇದೆ ಅಂತ. ನಿನ್ನ ಖುಷಿಗಿಂತ ನನಗೇನು ದೊಡ್ಡದಲ್ಲ. ಸುಮಿ, ನೀನು ಆಕಾಶ್ ಜೊತೆ ಹೋಗೋದಾದ್ರೆ ನಾನು ತಡೆಯೋದಿಲ್ಲ. ಆನ್ಯನನ್ನು ನಾನು ನೋಡ್ಕೊಳ್ತೇನೆ ಅಂತ. ರಮೇಶ್ನ ಆ ವಿಶಾಲ ಮನೋಭಾವ, ಆತನ ನಿಸ್ವಾರ್ಥ ಪ್ರೀತಿ ಸುಮಿತ್ರಾಳನ್ನ ಪೂರ್ತಿಯಾಗಿ ಕರಗಿಸಿಬಿಡ್ತು. ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ರಮೇಶ್ನ ಕಾಲಡಿಯಲ್ಲಿ ಕುಸಿದು ಬಿದ್ಲು. ಆತನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಲು. ನನ್ನನ್ನು ಕ್ಷಮಿಸಿಬಿಡು ರಮೇಶ್, ನನ್ನನ್ನು ಕ್ಷಮಿಸಿಬಿಡು. ನಾನು ಎಷ್ಟು ದೊಡ್ಡ ಹುಚ್ಚಿಯಾಗಿದ್ದೆ. ಹೊರಗಿನ ಪ್ರಪಂಚದ ನಕಲಿ ಪ್ರೀತಿಯನ್ನ ಸತ್ಯ ಅನ್ಕೊಂಡು ನನ್ನ ಪಕ್ಕದಲ್ಲೇ ಇದ್ದ ಈ ಸಾಗರದಂತಹ ನಿಜವಾದ ಪ್ರೀತಿಯನ್ನ ಗುರುತಿಸಲಿಲ್ಲ. ನನಗೆ ಆಕಾಶ್ ಬೇಕಿಲ್ಲ, ಈ ಪ್ರಪಂಚದ ಯಾವುದೂ ಬೇಕಿಲ್ಲ. ನನಗೆ ಬೇಕಿರೋದು ನೀನು ಮತ್ತು ನನ್ನ ಮಗಳು ಮಾತ್ರ. ರಮೇಶ್ ಮೌನವಾಗಿ ಅವಳನ್ನ ಮೇಲೆತ್ತಿ ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡ. ಆ ದಂಪತಿಗಳಿಬ್ಬರು ಇಷ್ಟೊಂದು ಆಳವಾಗಿ ಅತ್ತದ್ದು, ಅಷ್ಟೊಂದು ಆಳವಾಗಿ ಅಪ್ಪಿಕೊಂಡದ್ದು ಬಹುಶಃ ಅವರ ಬದುಕಿನಲ್ಲೇ ಅದೇ ಮೊದಲ ಬಾರಿಯಾಗಿತ್ತು. ಅಲ್ಲಿ ದ್ರೋಹ ಸೋತಿತ್ತು, ನಿಸ್ವಾರ್ಥದ ಪ್ರೀತಿ ಗೆದ್ದಿತ್ತು. ಕೆಲವು ತಿಂಗಳ ನಂತರ ಸಾಯಂಕಾಲದ ಸೂರ್ಯ ಮುಳುಗುತ್ತಾ ಇದ್ದಾಗ ಸುಮಿತ್ರಾ ಮತ್ತು ರಮೇಶ್ ಪಾರ್ಕ್ನಲ್ಲಿ ಕೂತಿದ್ರು. ದೂರದಲ್ಲಿ ಮಗಳು ಆನ್ಯಾ ನಗುತ್ತಾ ಆಟ ಆಡ್ತಾ ಇದ್ಲು. ರಮೇಶ್ ಸುಮಿತ್ರಾಳ ಕೈಯನ್ನ ತನ್ನ ಕೈಯಲ್ಲಿ ಭದ್ರವಾಗಿ ಹಿಡಿದುಕೊಂಡಿದ್ದ. ಇಬ್ಬರ ನಡುವೆ ಮಾತು ಕಡಿಮೆ ಇತ್ತು, ಆದರೆ ಆ ಮೌನದಲ್ಲಿ ಈಗ ಪ್ರೀತಿ ಮತ್ತು ಕೃತಜ್ಞತೆ ಇತ್ತು. ಬದುಕಿನಲ್ಲಿ ಒಂಟಿತನ ಅನ್ನೋದು ಪ್ರತಿಯೊಬ್ಬರಿಗೂ ಬರುತ್ತೆ, ಆದರೆ ಆ ಒಂಟಿತನವನ್ನು ನೀಗಿಸೋದಕ್ಕೆ ಹೊರಗಿನ ತಾತ್ಕಾಲಿಕ ನೆರಳುಗಳನ್ನು ಹುಡುಕೋದಕ್ಕಿಂತ ನಮ್ಮೊಂದಿಗಿರುವ ಜೀವದ ಒಳಗಿನ ಪ್ರೀತಿಯನ್ನು ಹುಡುಕೋದು ಮುಖ್ಯ. ಪ್ರೀತಿ ಅಂದರೆ ಕೇವಲ ದಿನವೂ ಮುದ್ದಾಡೋದಲ್ಲ, ಸಂಗಾತಿಯ ಮೌನವನ್ನು ಅರ್ಥೈಸಿಕೊಂಡು ಅವರ ಸಂತೋಷಕ್ಕಾಗಿ ತನ್ನನ್ನೇ ತಾನು ತೇಯುವುದು. ಪ್ರತಿಯೊಂದು ಮೌನದ ಹಿಂದೆ ಕೋಪ ಇರೋದಿಲ್ಲ, ಕೆಲವೊಮ್ಮೆ ವ್ಯಕ್ತಪಡಿಸಲಾಗದ ಅಪಾರವಾದ ಪ್ರೀತಿಯೂ ಕೂಡ ಅಡಗಿರುತ್ತೆ. ಸಂಬಂಧಗಳನ್ನು ಕಳೆದುಕೊಳ್ಳುವ ಮುನ್ನ ಒಮ್ಮೆ ಆ ಪ್ರೀತಿಯನ್ನು ಹುಡುಕಿ ನೋಡಿ. ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೇನೆ. ಧನ್ಯವಾದಗಳು. ಶುಭ ದಿನ.